ತಾಲೂಕಿನ NGSP ಸದಸ್ಯರು. ಜೀವನೋಪಾಯ ಮತ್ತು ಆಹಾರ ಮತ್ತು ಸಾಮಾಜಿಕ ಭದ್ರತೆ ಇದು ನಮ್ಮದು ಒಂದು 2ನೇ ಅಜೆಂಡಾ ಆಗಿದೆ. ಕೃಷಿಯ ಆಸಕ್ತಿಯಲ್ಲಿ ಹೊಂದಿರುವ ಪ್ರತಿ ವ್ಯಕ್ತಿಗೆ 2 ಎಕರೆ ಕೃಷಿ ಯೋಗ್ಯ ಭೂಮಿಯನ್ನು ನೀಡಬೇಕು. ಗೋಮಾಳ ಜಮೀನು ಗುತ್ತಿಗೆ ಆಧಾರದಲ್ಲಿ ಹಂಚಿಕೆ ಮಾಡಬೇಕು. ಈಗಾಗಲೇ ಎಷ್ಟೋ ಗೋಮಾಳ ಜಮೀನುಗಳಿವೆ. ನಮ್ಮ ಸಮುದಾಯದವರಿಗೆ ಗೋಮಾಳ ಜಮೀನಲ್ಲಿ ವ್ಯವಸಾಯ ಮಾಡೋಕ್ಕೆ 1-2 ಎಕರೆ ಗುತ್ತಿಗೆ ಆಧಾರದ ಮೇಲೆ ಕೊಟ್ಟರೆ ನಾವು ಅದರಲ್ಲಿ ಬರೋ ಆದಾಯದ ಮೇಲೆ ನಮ್ಮ ಜೀವನವನ್ನು ನಾವು ಮಾಡೋದಕ್ಕೆ ಸುಲಭ ಆಗುತ್ತೆ. ಮತ್ತೆ ಉದ್ಯಮಶೀಲತೆಯಲ್ಲಿ ಬ್ಯಾಂಕ್ ಲಿಂಕ್ ಆಧಾರಿತ ಯೋಜನೆ ಜಾರಿಗೆ ತಂದು ಪ್ರತಿ ವ್ಯಕ್ತಿಗೆ 2 ಕೋಟಿ ಸಬ್ಸಿಡಿ ನೀಡಬೇಕು. ಈಗಾಗಲೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ 30,000 ಸಹಾಯಧನ ಬರ್ತಿದೆ. ಸೊ ಅದರಿಂದ ನಾವು ಜೀವನೋಪಾಯ ಮಾಡಕ್ಕೆ ಕಷ್ಟ ಆಗ್ತಿದೆ. ಅದೇ ಸರ್ಕಾರದವರು ನಮ್ಗೊಂದು 2 ಲಕ್ಷ ನಮ್ಗೆ ಸಹಾಯಧನ ಮಾಡಿದ್ರೆ ಅದರಿಂದ ನಾವು ಚಿಲ್ಲರೆ ಅಂಗಡಿ ಅಥವಾ ಯಾವುದೋ ಒಂದು ಅಂಗಡಿನೋ ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಜೀವನ ಮಾಡಕ್ಕೆ ತುಂಬಾ ಸುಲಭ ಆಗುತ್ತೆ. ಮತ್ತೆ ಸ್ವಸಹಾಯ ಸಂಘ ಉಳಿತಾಯ ಸಾಲ ಸಂಸ್ಥೆಗಳನ್ನು ರಚಿಸಲು ಮತ್ತು ಬಲಪಡಿಸಲು ಸಮುದಾಯ ಸರ್ಕಾರೇತರ ಸಂಸ್ಥೆಗಳ ಅನುದಾನ ನೀಡಬೇಕು. ಈಗಾಗಲೇ ನಮ್ಮ ಸಂಘ ಸಂಸ್ಥೆಗಳಲ್ಲಿ ನಾವು ಸಂಘಗಳನ್ನ ರಚನೆ ಮಾಡ್ಕೊಂಡಿದ್ದೀವಿ. ಸೊ ಅವನ್ನ ಬಲಪಡಿಸಬೇಕಂದ್ರೆ ಸರ್ಕಾರೇತರ ನಮ್ಮಂತ ಸಂಸ್ಥೆಗಳಿಗೆ ಸರ್ಕಾರದವರು ಹಣ ಸಹಾಯ ಮಾಡಬೇಕು ಮತ್ತು ಬಡ್ಡಿ ಸಹಿತ ಸಾಲವನ್ನು ಒದಗಿಸಬೇಕು. ಮೈತ್ರಿ ಪಿಂಚಣಿ ಈಗಾಗಲೇ ನಮಗೆ 1,300 ಸರ್ಕಾರದವರು ಕೊಡ್ತಾ ಇದ್ದಾರೆ. ಇದನ್ನ 2,000ಕ್ಕೆ ಹೆಚ್ಚಿಸಬೇಕು. ಮತ್ತು ಲಿಂಗಾಯತ ಅಲ್ಪಸಂಖ್ಯಾತರಿಗೆ ವೃದ್ಧಾಪ್ಯ ಪಿಂಚಣಿ ನೀಡಬೇಕು. ಈಗಾಗಲೇ ನಮ್ಮ ಸಮುದಾಯದವರಿಗೆ ಮೈತ್ರಿ ಯೋಜನೆಯಲ್ಲಿ 1,300 ಮಾತ್ರ ಕೊಡ್ತಾ ಇದ್ದಾರೆ. ಅದು 2,040 ವರ್ಷದ ಮೇಲಿನ ನಮ್ಮ ಸಮುದಾಯದವರಿಗೆ 5,000 ಹೆಚ್ಚಿಸಬೇಕಂತ ನಾನು ಸರ್ಕಾರಕ್ಕೆ ಕೇಳ್ಕೊಂತ ಇದ್ದೀನಿ. ಹಾಗೆ ಈಗಾಗಲೇ 1% ಮೀಸಲಾತಿ ಇದೆ, ಘೋಷಣೆ ಆಗಿದೆ. ಅದು ಸರ್ಕಾರಿ ಉದ್ಯೋಗಗಳಲ್ಲಿ ಸ್ಪರ್ಧಾತ್ಮಕ ತರಬೇತಿ ಮತ್ತು ಕೋಚಿಂಗ್ ನೀಡಬೇಕು. ಈಗಾಗಲೇ ಮೀಸಲಾತಿ ಇದೆ. ನಮಗೆ ಉದ್ಯೋಗಗಳಲ್ಲಿ ನಾವು ಕೋಚಿಂಗ್ ತರಬೇತಿ ಇಲ್ಲದೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಬಿಡ್ತಾ ಇದ್ದಾರೆ, ಅರ್ಜಿಗಳು ಬಿಡ್ತಾ ಇದ್ದಾರೆ. ಬಟ್ ನಾವು ಅದರಲ್ಲಿ ಎಲಿಜಿಬಲ್ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಿನಿಮಮ್ ಮಾರ್ಕ್ಸ್ ಇಟ್ಬಿಡ್ತಾರೆ, 35% ತೆಗಿಲೇಬೇಕು ಅಂತ ಹೇಳಿ. ಸೊ ನಾವು ಎಲಿಜಿಬಲ್ ಆಗಲ್ಲ. ಸೊ ಹಾಗಾಗಿ ನಮಗೆ ತರಬೇತಿ ಕೋಚಿಂಗ್ ಕೊಟ್ಟರೆ ನಾವು ಸಹ ಎಲ್ಲ ಉದ್ಯೋಗಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಬಹುದು ಅಂತ ಹೇಳಿ ನಾನು ಹೇಳ್ತೇನೆ. ಧನ್ಯವಾದ. ನಮ್ಮ ಲಿಂಗಾಯತ ಅಲ್ಪಸಂಖ್ಯಾತರಿಗೆ ವಸತಿ ಮತ್ತು ಹಾಸ್ಟೆಲ್ಗಳ ವ್ಯವಸ್ಥೆಗಳನ್ನು ಒದಗಿಸಿಕೊಡ್ಬೇಕು. ಮತ್ತೆ ಕನಿಷ್ಠ 1 ವರ್ಷಕ್ಕೆ 500 ವಸತಿಗಳನ್ನು ಲಿಂಗಾಯತ ಅಲ್ಪಸಂಖ್ಯಾತರಿಗೆ ನೀಡಬೇಕೆಂದು ತಿಳ್ಕೊಳ್ತಾ ಇದ್ದೀನಿ. ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಅಂತ ಹೇಳಿದ್ರೆ ನಮಗೆ ಶಸ್ತ್ರಚಿಕಿತ್ಸೆಯ ನಂತರ 6 ತಿಂಗಳ ನಮಗೆ ಒಂದು 5,000 ಹಣದಂತೆ ಪುನರ್ವಸತಿ ನೆರವು ನೀಡಬೇಕು. ಉದಾಹರಣೆ, ಇವಾಗ ಬುಡಕಟ್ಟು ಜನಾಂಗದಲ್ಲಿ ಸೋಲಿಗಾಸ್ಗಳಲ್ಲಿ ಏನಾಗ್ತಿದೆ ಅಂದರೆ ಅವ್ರಿಗೆ ಚಿಕಿತ್ಸೆ ಅನ್ನೋದಕ್ಕಿಂತ ಅವ್ರ ನ್ಯೂಟ್ರಿಷನ್ ಕೊರತೆ ಇರೋದ್ರಿಂದ ಅಲ್ಲಿ ರೇಷನ್ಗಳು ತಲುಪ್ತಕ್ಕಂಥದ್ದು, ಅಂಕಿಅಂಶಗಳಲ್ಲಿ ಕಮ್ಮಿ ಇರ್ತಕ್ಕಂಥ ಒಂದು ಜನಸಂಖ್ಯೆ. ಅದೇ ರೀತಿ ನಮ್ಮಲ್ಲಿನೂ ಆ ಒಂದು ವ್ಯವಸ್ಥೆ ಬರಬೇಕನ್ನೋದು. ಪ್ರತಿಯೊಂದು ಜಿಲ್ಲೆಯಲ್ಲಿ ಲಿಂಗಾಯತ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಕನಿಷ್ಠ ಒಂದು ವಿಶೇಷ ಆರೋಗ್ಯ ಕೇಂದ್ರವನ್ನು ಆಗಬೇಕು. ಯಾಕಂದ್ರೆ ತುಂಬಾ ಕಳಂಕ ತಾರತಮ್ಯ ಆಗ್ತಾ ಇದೆ. ಕಾಮನ್ ಪೀಪಲ್ಸ್ಗೆ ಒಂದು 6 ಮಹಿಳೆಗೆ ಒಂದು 6 ಗಂಡಸಿಗೆ ಹಾಸ್ಪಿಟಲ್ ಅಲ್ಲಿ ಇವತ್ತು ತಾತ್ಸಾರ ಮನೋಭಾವದಿಂದ ನೋಡ್ತಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ. ನಮ್ಮನ್ನಂತೂ ತೀರಾ ಕನಿಷ್ಠವಾಗಿ ಅದರಲ್ಲಿ ಅಪಾಯದ ಅಂಚಿನಲ್ಲಿ ಇರ್ತಕ್ಕಂಥ ನಮ್ಮವರು ಸೆಕ್ಸ್ ವರ್ಕ್ ಮಾಡೋದ್ರಿಂದ PL/HIV ಆದವ್ರಿಗೆ ART ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಸಿಗ್ತಿರೋದಿಲ್ಲ. ಅವ್ರು ಕ್ಲಿಯರ್ ಆಗಿ ಯಾವುದೇ ರೀತಿ ಚಿಕಿತ್ಸೆನ ಕ್ಲೀನ್ ಆಗಿ ಕೊಡಬೇಕಾದ್ರೂ ಘನತೆಯುತವಾಗಿ ಅವ್ರು ಯಾವುದೇ ರೀತಿ ಏನು ಔಷಧಿಗಳನ್ನ ಕೊಡಲ್ಲ. ಇವಿಷ್ಟೆಲ್ಲವುಗಳನ್ನು ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ತುಂಬಾ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ವಿ. ಅದರಲ್ಲಿ ವಿಶೇಷವಾಗಿ ನಮ್ಗೆ ಒಂದು ಆರೋಗ್ಯ ಕೇಂದ್ರ, ಒಂದು ತರಬೇತಿ ಬೇಕು ಅನ್ನೋದು ನಮ್ಮ ಇವತ್ತಿನ ಮುಖ್ಯವಾದಂತಹ ಡಿಮ್ಯಾಂಡ್ಸ್ಗಳಾಗಿದ್ದಾವೆ. ಸ್ನೇಹಿತರೆ, ಇಲ್ಲಿ ಆರೋಗ್ಯ, ಆಮೇಲೆ ಬಂದ್ಬಿಟ್ಟು ನಮ್ಗೆ ಒಂದು 200 ಕೋಟಿ ನಿಗಮದ್ದು, ವಾರ್ಷಿಕ ನಿಗಮದ್ದು, ಜೊತೆಗೆ ವಸತಿದು, ಜೀವನೋಪಾಯ ಮತ್ತು ಸಾಮಾಜಿಕ ಭದ್ರತೆ, ಇವುಗಳಲ್ಲಿ ಮುಖ್ಯವಾದದ್ದು 4 ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ. ಇದೇ ವರ್ಷದ 2025ರಲ್ಲಿ ಬೇಸ್ಲೈನ್ ಸರ್ವೆ ಆಯಿತು. ಬೇಸ್ಲೈನ್ ಸರ್ವೆ ಅಲ್ಲಿ ಸಾಕಷ್ಟು ಹಿಡನ್ ಸಮುದಾಯದವರು, ನಮ್ಮಲ್ಲಿ ಪ್ಯಾನ್ಶನ್ ಸಮುದಾಯನೂ ಇದ್ದಾರೆ. ಆ ಸಮುದಾಯದವರು ಓಪನ್ ಅಪ್ ಆಗಿ ಸರ್ವೆ ಬರಲಿಲ್ಲ. ಇವಾಗ ಎಷ್ಟು ಜನರಿಗೆ ಸರ್ವೆ ಆಗಿದೆ? ಮಿನಿಮಮ್ 10,000 ಸಮಥಿಂಗ್ ಸರ್ವೆ ಆಗಿದೆ, 10,365. ಈ ಅಂಕಿಅಂಶಗಳ ಡಾಟಾಗಳನ್ನ ಇಟ್ಕೊಂಡಾದ್ರು ಸತತ 20 ವರ್ಷಗಳಿಂದ ಮನೆಗಳಿಂದ ನಮ್ಮವರು ಜೀವನ ಮಾಡ್ತಾ ಇದ್ದಾರೆ. ಬಾಡಿಗೆ ಮನೆಗಳು ಸರಿಯಾಗಿ ಸಿಗ್ತಾ ಇಲ್ಲ. 1% ಮೀಸಲಾತಿ ಆದ್ರೂ ಕೋಚಿಂಗು, ಆಮೇಲೆ ಬೇರೆ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ತರಬೇತಿಗೆ ಯಾವುದೇ ರೀತಿ ಅವರಿಗೆ ಒಳಗೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಬರೀ ಇವತ್ತು ನಾವು ಲಿಂಗಾಯತ ಅಲ್ಪಸಂಖ್ಯಾತರು, ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ನಾವು ಕಾಳಜಿ ಇದೀವಿ, ನಾವು ಸಿಂಪತಿ ತೋರಿಸ್ತೀವಿ ಅನ್ನೋದಲ್ಲ. ನಮ್ಮಲ್ಲಿನೂ ಇತ್ತೀಚಿನ ದಿನಮಾನಗಳಲ್ಲಿ ಜಿಲ್ಲೆಯಲ್ಲಿ ಎಂಪವರ್ಮೆಂಟ್ ಆಗ್ತಿದ್ದಾರೆ. ಶಿಕ್ಷಣದ ಜೊತೆಗೆ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಡೆದಿದ್ದಾರೆ. ಪುರುಷರಲ್ಲಿ ಹೇಗೆ ಗುಂಡಗಳಿರ್ತಾರೆ, ಮಹಿಳೆಯರಲ್ಲಿ ಹೇಗೆ ಗುಂಡಗಳಿರ್ತಾರೆ, ಟ್ರಾನ್ಸ್ಗಳಲ್ಲೂ ಗುಂಡಗಳು ಇರೋದು ಸತ್ಯ.
ಅದು ನಿಮ್ಗೆಲ್ಲರಿಗೂ ತಿಳಿದಿರೋದು. ಯಾರೋ ಒಬ್ರು ಮಾಡಿರೋದ್ರಿಂದ ಇಡೀ ಒಂದು ಸಮುದಾಯವನ್ನ ದ್ವೇಷಿಸೋದು ಅದು ನಾಗರಿಕ ಸಮಾಜಕ್ಕೆ ನನ್ನ ಒಂದು ತಿಳಿ. ಅದು ಅದೇ ರೀತಿ 2014ರ ನಾಲ್ಸಾ ಜಜ್ಮೆಂಟ್ ಏನ್ ಹೇಳುತ್ತೆ, ಅವರ ಏನು ಜಂಡಾರನ್ನ ಅವರು ಯಾವ ರೀತಿ ಅವರೇ ಓಪನ್ ಅಪ್ ಆಗಿ ಯಾವ ರೀತಿ ಅವರು ಹೇಳ್ಕೊಳ್ತಾರೆ, ಘೋಷಣೆ ಮಾಡ್ಕೊಳ್ತಾರೆ, ಅದೇ ದೊಡ್ಡ ನಿಲುವು. ಅದರ ಅಡಿಯಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಅದ್ರ ಬಗ್ಗೆ ಒಂದು ಇದಾಗಬೇಕು.